Watch full episodes on Jio Hotstar. ಅರೆ ವಾ, ಇದನ್ನ ಚೆನ್ನಾಗಿ ಸ್ಪಿನ್ ಮಾಡಿದ್ದಾರೆ. ಈಗ ಅಭಿಮನ್ಯುವಿನ ಥ್ರೋ ನೋಡಿ. ಇವರೆಲ್ಲ ಯಾವಾಗ್ಲೂ ಆಟ ಆಡ್ತಾನೆ ಇರ್ತಾರೆ. ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಅಪ್ಪ ಕ್ಯಾಚ್. ಅರೆ ಈ ಸ್ಪಿನ್ ಅಂತೂ ನನ್ನನ್ನ ಸ್ಪಿನ್ ಮಾಡ್ತಾ ಇದೆ. ಈ ಗೇಮ್ ನಲ್ಲಿ ಏನಾದ್ರೂ ನಮ್ ಪವರ್ ನ ಯೂಸ್ ಮಾಡೋಕಿದ್ರೆ ಇನ್ನೂ ಮಜಾ ಬರ್ತಿತ್ತು. ಸರಿಯಾಗಿ ಹೇಳಿದ್ರಿ ಅಮ್ಮ. ಕುಕ್ಕೆ ನೀನ್ ಈ ತರ ಯೋಚನೆ ಕೂಡ ಮಾಡ್ಬೇಡ. ಆರ್ಯ ಯಾವಾಗ್ಲೂ ಬಿಸಿ ಆಗಿರ್ತಾಳೆ, ಆದ್ರೆ ಅವಳ ಗಮನ ಎಲ್ಲ ನಮ್ ಕಡೆನೇ ಇರುತ್ತೆ. ಆರ್ಯ ಕಮಾನ್, ನೀನು ಆಟಾಡು ನಮ್ ಜೊತೆ. ಮಜಾ ಮಾಡೋದು ಹ್ಯೂಮನ್ಸ್ ಗಿರೋ ಹಕ್ಕು. ತುಂಬಾ ಮಜಾ ಬರ್ತಿದೆ. ನನ್ಗೆ ಈ ಪ್ಲಾಸ್ಟಿಕ್ ವಸ್ತುಗಳ ಜೊತೆ ಆಟಾಡೋದಕ್ಕೆ ಇಷ್ಟ ಇಲ್ಲ. ಕೇಳಿಸ್ತಾ ನಿನ್ಗೆ? ಆರ್ಯ ಆರ್ಯ ಹುಷಾರು. ಇದನ್ನ ಫ್ರಿಸ್ಬಿ ಅಂತಾರೆ ಆರ್ಯ. ನನಗ್ ಗೊತ್ತಿದೆ ಅಭಿಮನ್ಯು, ಆದ್ರೆ ಹ್ಯೂಮನ್ಸ್ ಈ ಸಿಲ್ಲಿ ಗೇಮ್ಸ್ ಗಳಿಗೋಸ್ಕರ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಅರ್ಥ ಮೇಲಿದ್ಯಾ ಅಂದ್ಮೇಲೆ ಕೆಲವೊಮ್ಮೆ ಚಿಲ್ ಮಾಡ್ಬೇಕಾಗತ್ತೆ ಆರ್ಯ. ಹ್ಯೂಮನ್ಸ್ ಆಗಿದ್ಕೊಂಡು ಮಜಾ ಕೂಡ ಮಾಡ್ಬೇಕು. ಸಂಡೇ ಅಂದ್ರೆ ಫನ್ ಡೇ. ಅಪ್ಪ ಕ್ಯಾಚ್. ಅರೆ ವಾ ಅಭಿಮನ್ಯು, ಎಂತ ಥ್ರೋ ನಿಂದು. ಇದ್ ಹೇಗಾಗ್ಬಿಡ್ತು? ಆರ್ಯ ಹುಷಾರು. ಇದೇನ್ ಮಾಡ್ದೆ ಅಭಿಮನ್ಯು? ಈಗ ಆರ್ಯ ನಮ್ಮೆಲ್ರೂ ಕ್ಲಾಸ್ ತಗೋತಾಳೆ. ಈಗ ಆರ್ಯ ನಮ್ಗೆ ಏನ್ ಮಾಡ್ತಾಳೋ ಏನೋ. ಸಾರಿ ಆರ್ಯ, ನೀನು ಆರಾಮಾಗಿದ್ಯಾ ತಾನೆ? ಅಯ್ಯ ನಮ್ ಕತೆ ಮುಗೀತು. ನನ್ನ ಹ್ಯೂಮನ್ ಫ್ಯಾಮಿಲಿ ಬನ್ನಿ, ಎಲ್ಲ ಕುಮಾರ್ ಸೇರಿ ಸಂಡೇನ ಫನ್ ಡೇ ಮಾಡೋಣ. ಲೆಟ್ಸ್ ಪ್ಲೇ. ಇದೇನು ಇವಳು ನಮ್ಮ ಆರ್ಯನನ್ನ? ಹಿಡ್ಕೊಳ್ಳಿ ಅಮ್ಮ. ಏನೇ ಆಗಿದ್ರು ಅದೆಲ್ಲ ಒಳ್ಳೇದಕ್ಕೆ. ನನ್ನ ಪೆಪ್ ಟಾಕ್ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ. ಈಗ ನನ್ ಡಿವೈಸ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಏಲಿಯನ್ನ ಸಿಗ್ನಲ್ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಏಲಿಯನ್ಸ್ಗಳು ಪಿಕ್ನಿಕ್ ಖಂಡಿತ ಮಾಡ್ತಾ ಇದಾವೆ. ಅವ್ರ ಪಿಕ್ನಿಕ್ ಅನ್ನ ಪ್ಯಾಕಪ್ ನಾನೇ ಮಾಡೋದು. ಇದ್ಯಾವ ಸೌಂಡು? ಖಂಡಿತ ಸುತ್ತಮುತ್ತ ಯಾವ್ದೋ ಏಲಿಯನ್ ಇದೆ. ಸಿಗ್ನಲ್ ಈ ಕಡೆಯಿಂದ ಬರ್ತಿದೆ. ಒಳಗ್ ನುಗ್ತೀನಿ. ಅಯ್ಯಮ್ಮ, ನನಗೆ ಸಿಗ್ನಲ್ ಸಿಗ್ತಾ ಇದೆ. ಖಂಡಿತ ಇಲ್ಲಿ ಯಾವ್ದೋ ಏಲಿಯನ್ ಇದೆ. ಅರೆ ಕುಮಾರ್ ಫ್ಯಾಮಿಲಿ, ಹಲೋ ಗೋಟಾಲ ಅಂಕಲ್. ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಹಾಯ್. ಅಯ್ಯೋ, ಈ ಸಿಗ್ನಲ್ ಅಂತೂ ಹೆಚ್ಚಾಗ್ತಾನೆ ಇದೆ. ಒಂದು ಇದನ್ನ ತಗೊಂಡ್ ಬಾ. ಥ್ಯಾಂಕ್ಸ್ ಆರ್ಯ. ಏ ಟಾಮಿ, ನಿಂತ್ಕೋ. ಆ ಕಡೆ ಎಲ್ಲಿಗೆ ಹೋಗ್ತಾ ಇದೀಯಾ? ಆರ್ಯ, ನೋ ಪವರ್ಸ್ ಇನ್ ಪಬ್ಲಿಕ್ ರೂಲ್ ಮರ್ತೋದ ನೀನು? ನೀನೇ ಅಲ್ವಾ ಹೇಳಿದ್ದು, ಒಂದ್ ವೇಳೆ ಘೋಟಾಲ ಅಂಕಲ್ ನಮ್ಮನ್ನೇನಾದ್ರೂ ಹಿಡ್ದಿದ್ರೆ ಎಲ್ಲ ಹಾಳಾಗೋಗ್ಬಿಡ್ತಿತ್ತು. ಅರ್ಥಲ್ಲಿ ಕೆಲವೊಮ್ಮೆ ಚಿಲ್ ಮಾಡ್ತಾ ಇರ್ಬೇಕು ಅಭಿಮನ್ಯು. ನಮ್ಮಲ್ಲಿ ಪವರ್ ಇದ್ರೆ ಅದನ್ನ ಯೂಸ್ ಮಾಡ್ಬೇಕು. ಒಂದ್ ವೇಳೆ ಸುಪ್ರೀಮೋ ಗೊತ್ತಾಗ್ಬಿಟ್ರೆ ಆಮೇಲೆ ನಮ್ ಕತೆ ಮುಗ್ದ ಹೋಗುತ್ತೆ. ಅವ್ರ ಹೇಗ್ ಗೊತ್ತಾಗುತ್ತೆ ಅಪ್ಪ? ನೀವ್ ಕಂಪ್ಲೇಂಟ್ ಮಾಡ್ತೀರಾ ಏನು? ಯಾರ್ಯಾಗೇನಾಯ್ತು? ಸಂಡೇ ದಿನ ಹ್ಯೂಮನ್ಸ್ ಜಾಸ್ತಿ ಎಲ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಹೇಳಿ? ಮಾಲ್ ಅಲ್ಲಿ. ಲೆಟ್ಸ್ ಗೋ ಮಾಲ್. ಇವಾಗ ಇವಳು ಮಾಲ್ ಅಲ್ಲಿ ಏನ್ ಮಾಡ್ತಾಳೋ ಏನೋ. ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಮಾನಿಟರ್ ಮಾತ್ರ ನಾನೇ ಆಗೋದು. ಓ, ಹಾಗಾದ್ರೆ ಇದನ್ನ ನೋಡಿ ಹೇಳ್ತಾ ಇದ್ಲ ಅವಳು. ತಗೋ ಆರ್ಯ, ಏನೇನೆಲ್ಲ ಕಳೆದು ಹೋಗಿತ್ತು ನಾನು ಎಲ್ಲ ಹುಡುಕಿಟ್ಟಿದ್ದೀನಿ. ಆದ್ರೆ ಇದೆಲ್ಲ ನಿನ್ ಹತ್ರ? ನೀನೇನಾದ್ರೂ ಏಲಿಯನ್ ಗಿರಿ ಮಾಡಿಲ್ಲ ತಾನೆ? ಏಲಿಯನ್ ಗಿರಿನಾ? ನೋ ವೇ. ಸುಪ್ರೀಮೋ ಹತ್ರ ಬೈಸ್ಕೊಳಕ್ ನನಗಿಷ್ಟ ಇಲ್ಲ. ನೀನ್ ಮಾನಿಟರ್ ಆಗೋದ್ರ ಮೇಲೆ ಫೋಕಸ್ ಮಾಡು. ಈಗ ಜಾಸ್ತಿ ಯೋಚನೆ ಮಾಡ್ಬೇಡ, ಮತ್ತೆ ಬೇಗ ಅವ್ರವ್ರಿಗೆ ಅವ್ರ ವಸ್ತು ಕೊಟ್ಬಿಡು. ಫ್ರೆಂಡ್, ವಸ್ತುಗಳೆಲ್ಲ ಏನೇನ್ ಕಾಣೆ ಆಗಿತ್ತು ಅದನ್ನೆಲ್ಲ ನಾನು ಹುಡುಕಿದೀನಿ. ಅಯ್ಯೋ ನನ್ ಲಂಚ್ ಬಾಕ್ಸು. ಅಯ್ಯೋ ನಿಧಾನವಾಗಿ. ಅಯ್ಯೋ, ಈ ಎಲ್ಲಾ ವಸ್ತುಗಳು ಆರ್ಯನಿಗೆ ಹೇಗ್ ಸಿಕ್ಬಿಡ್ತು? ನನ್ ಲಂಚ್ ಬಾಕ್ಸ್ ಸಿಕ್ಬಿಡ್ತು. ಅಲ್ಲ, ಈ ಆರ್ಯನ್ಗೆ ಇಷ್ಟೊಂದು ವಸ್ತುಗಳು ಹೇಗ್ ಸಿಕ್ತು? ಇಡೀ ಸ್ಟೋರ್ ಹುಡುಕ್ಬಿಟ್ಟೆ, ಆದ್ರೆ ಬ್ಯಾಗ್ ಎಲ್ಲಿದೆ ನೋಡು.
ಆ ವಸ್ತುಗಳೆಲ್ಲ ಇಲ್ಲಿದೆ. ರಾನಿ, ನೀನು ಸರಿಯಾಗಿ ಹೇಳ್ದೆ. ಕಳೆದೋಗಿರೋ ವಸ್ತುಗಳನ್ನೆಲ್ಲ ಯಾರು ವಾಪಸ್ ತಂದ್ಕೊಡ್ತಾರೋ ಕ್ಲಾಸಲ್ಲಿ ಅವರೇ ನಿಜವಾದ ಮಾನಿಟರ್. ಆರ್ಯ, ನೀನಂತೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಹೇಳಿ, ನಮ್ಮ ಮಾನಿಟರ್ ಹೇಗಿರ್ಬೇಕು? ಆರ್ಯನೇ ಆಗೋದು ಮಾನಿಟರ್. ಈಗ ನಾವು ಹುಡುಕ್ಬೇಕಾಗಿರೋದು ಕಳ್ಳ ಎಲ್ಲಿದ್ದಾನೆ ಅಂತ. ಮೊದ್ಲು ಆರ್ಯ ಮಾನಿಟರ್ ಆಗ್ಲಿ, ಆಮೇಲೆ ಈ ತರ ಕಳ್ತನಗಳೇ ಆಗಲ್ಲ. ಆಗ ಯಾಕೆ, ಯಾರ್ ಕದ್ದಿದ್ದು, ಈ ತರ ಪ್ರಶ್ನೆಗಳು ಬರಲ್ಲ. ಸರಿಯಾಗಿ ಹೇಳಿದ್ರಿ. ವೋಟ್ ಫಾರ್ ಆರ್ಯ. ರಾನಿ, ನೀನ್ ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಈಗ ನಾನೇನಾದ್ರೂ ಯೋಚನೆ ಮಾಡ್ಬೇಕು. ಆರ್ಯ, ಒಳ್ಳೇದಾಯ್ತು ನೀನ್ ಇಲ್ಲೇ ಸಿಕ್ದೆ ನನ್ಗೆ. ನನಗೆ ಗ್ರಂಥಾಲಯದಲ್ಲಿ ಒಂದು ಕೆಲ್ಸ ಇದೆ. ನೀನ್ ನನಗ್ ಸಹಾಯ ಮಾಡ್ತೀಯ ಅಲ್ವಾ? ಆಲಯ ಅಂದ್ರೇನು? ಅಯ್ಯೋ, ಆಲಯ ಅಲ್ಲ, ಗ್ರಂಥಾಲಯ. ಕನ್ನಡನ ಅಷ್ಟು ಸುಲಭ ಅನ್ಕೋಬೇಡ. ಅಂದ್ರೆ ಲೈಬ್ರರಿ. ವಿದ್ಯಾರ್ಥಿಗಳಿಂದ ಒಂದೇ ಸಮ ದೂರ ಬರ್ತಾ ಇದೆ. ಪುಸ್ತಕಗಳು ತಮ್ಮ ಜಾಗದಲ್ಲಿ ಸಿಗ್ತಾ ಇಲ್ಲ ಅಂತ. ಅದನ್ನೆಲ್ಲ ಸರಿಯಾಗಿ ಜೋಡ್ಸೋದಿಕ್ಕೆ ನೀನ್ ನನಗ್ ಸಹಾಯ ಮಾಡ್ತೀಯಾ? ಎಸ್ ಮ್ಯಾಮ್. ನನಗ್ ನಿನ್ ಮೇಲೆ ನಂಬಿಕೆ ಇತ್ತು. ಥ್ಯಾಂಕ್ ಯು ಪುಟ್ಟ. ಎಲ್ಲ ಲೆಕ್ಕಗಳನ್ನು ಮಾಡಿ ಕ್ಲಾಸಿನ ಮಾನಿಟರ್ ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ವಿನ್ನರ್ ಯಾರು ಅಂದ್ರೆ ಆರ್ಯ. ನೀನ್ ಹೇಳಿದ್ದೆ ವೋಟ್ ಬಾಕ್ಸ್ ಮೇಲೆ ನೇಮ್ಗಳನ್ನ ಚೇಂಜ್ ಮಾಡಿದೀನಿ ಅಂತ. ನಾನು ಗೆಲ್ತೀನಿ ಅಂತ ಕೂಡ ಹೇಳಿದ್ದೆ. ಈ ರಾನಿ ಅಂತ ಹೆಸರು ಬದಲಾಯಿಸಿದ್ದ, ಆದ್ರೆ ನಾನ್ ಮಾನಿಟರ್ ಹೇಗಾದೆ? ಆರ್ಯ, ಈ ಕಸ್ತೂರಿ ಮ್ಯಾಮ್ ಏನ್ ಹೇಳ್ಕೊಡ್ತಾರೆ ಹೇಳು. ನೀವು ಪ್ರಯತ್ನ ಪಡಿ, ಮಿಕ್ಕಿದನ್ನ ದೇವ್ರಿಗೆ ಬಿಡಿ. ನನಗ್ ಗೊತ್ತಿತ್ತು ಈ ರಾನಿ ಮತ್ತೆ ಏನಾದ್ರೂ ಮಾಡ್ತಾನೆ ಅಂತ. ನಾನು ಹೆಸರನ್ನ ಮತ್ತೆ ಬದಲಾಯಿಸ್ಬೇಕು. ಅಯ್ಯಯ್ಯೋ, ನನ್ ಬ್ರಷ್ ಎಲ್ಲಿದೆ? ಬ್ರಷ್ ಸಿಗ್ತಾ ಇಲ್ವೇ? ಐಡಿಯಾ! ಸೊ ಇವತ್ತಿಂದ ನಮ್ಮ ಕ್ಲಾಸಿನ ಮಾನಿಟರ್ ಆರ್ಯ ಕುಮಾರ್. ಥ್ಯಾಂಕ್ ಯು ಹ್ಯೂಮನ್ಸ್. ಅಂದ್ರೆ ಥ್ಯಾಂಕ್ ಯು ಎವ್ರಿವನ್. ಏನ್ ಅಭಿಮನ್ಯು ಎಲ್ಲಿ ಹೋದ? ನಂಗೆ ಅನ್ಸುತ್ತೆ ಕ್ಲಾಸಿಗೆ ಹೋಗಿದ್ದಾನೆ ಅಂತ. ಗುಡ್ ಬಾಯ್. ಸದ್ಯ ಉಳ್ಕೊಂಡೆ, ಆದ್ರೆ ಈಗ ಕೆಳಗೆ ಹೇಗ್ ಬರ್ಲಿ ನಾನು? ಆರ್ಯ, ಎಂತ ಒಳ್ಳೆ ಟೈಮಿಗೆ ಬಂದಿದ್ಯಾ. ಅಭಿಮನ್ಯು, ನೀನು ಮತ್ತೆ ನೀನಿ ಬೇಡದೆ ಇರೋ ತಲೆಹಾಟೆಗಳು ನಾವ್ ಏಲಿಯನ್ಸ್ ಗಳಿಗೆ ನೆಮ್ಮದಿನೇ ಇಲ್ದಂಗ್ ಮಾಡಿದೆ. ನೀನ್ ಏಲಿಯನ್ ಫಾರ್ಮ್ ಅಲ್ಲಂತೂ ಹಾರ್ತ್ಯ, ಈಗ ನೀನ್ ಹ್ಯೂಮನ್ ಫಾರ್ಮ್ ಅಲ್ಲೂ ಹಾರೋಕ್ ಶುರು ಮಾಡಿದ್ಯಾ. ಸುಪ್ರೀಮೋ ಹತ್ರ ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ಲೇಬೇಕು. ಅಯ್ಯೋ, ಸುಪ್ರೀಮೋ ಹತ್ರ ಆಮೇಲೆ ಕಂಪ್ಲೇಂಟ್ ಮಾಡು, ಆದ್ರೆ ಮೊದ್ಲು ನನ್ನ ಇದರಿಂದ ಕಾಪಾಡು. ಈ ಗ್ರೀನ್ ಪರ್ಪಲ್ ಸೊಲ್ಯೂಷನ್ ಮಿಕ್ಸ್ ಆದಾಗ್ಲಿಂದ ಹಾರ್ತಾ ಇದೀನಿ. ಪ್ಲೀಸ್ ಆರ್ಯ, ನೀನ್ ಮಾತ್ರ ನನ್ನ ಲ್ಯಾಂಡ್ ಮಾಡಿಸ್ಬೋದು. ನಾನು ಕ್ರಾಶ್ ಆಗಕ್ಕಿಂತ ಮುಂಚೆ ಕಾಪಾಡು. ಯಾವಾಗ್ಲೂ ಇಂಥದೆಲ್ಲ ನಿನ್ಗೆ ಯಾಕಾಗತ್ತೆ ಅಭಿಮನ್ಯು? ನಾನ್ ಸ್ವಲ್ಪ ರಿಸರ್ಚ್ ಮಾಡ್ತೀನಿ, ಮತ್ತೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತೀನಿ. ನೀನ್ ಈ ರೈಲಿಂಗ್ ಹಿಡ್ಕೋ. ಅಯ್ಯೋ, ಇದಕ್ಕೇನಾಯ್ತು? ಅಯ್ಯೋ, ಈಗ ಇದಂತ ಹೊಸ ಕಷ್ಟ. ಏಲಿಯನ್ ಅವತಾರದಲ್ಲಿ ಹಾರೋದು ಒಂದು ಮಜಾ, ಆದ್ರೆ ಹ್ಯೂಮನ್ ಅವತಾರದಲ್ಲಿ ಹಾರೋದು ಒಂದು ಸಜಾ ಆಗೋಗಿದೆ. ಅಯ್ಯೋ, ನಾನಂತೂ ಡೌನ್ ಟು ಅರ್ತ್ ಅಭಿಮನ್ಯು ಆಗ್ಬೇಕಾಗತ್ತೆ. ಈ ರಾನಿ ಮತ್ತೆ ಇಲ್ಲಿಗೆ ಬರ್ತಾನೆ. ಏನ್ ಮಾಡ್ಲಿ ನಾನು ಇವನಿಗೀಗ? ಅಭಿಮನ್ಯು, ನಾನು ನೋಡ್ತೀನಿ ಅದ್ ಹೇಗ್ ಹೊರಗೆ ಬರಲ್ಲ ಅಂತ. ಅಯ್ಯೋ ಇಲ್ಲ, ಮತ್ತೆ ಇದೇನ್ ನಡೀತಾ ಇದೆ ಇಲ್ಲಿ? ಎಲ್ಲಿ ಹೋದೆ ನೀನು ಅಭಿಮನ್ಯು? ಆರ್ಯ, ಒಂದ್ ಜಾಗದಲ್ಲಿ ನಿಂತ್ಕೊಳಕ್ ಆಗಲ್ಲ ಇವನ್ಗೆ. ಈ ಕಸ್ತೂರಿ ಮಿಸ್ ಬೇರೆ ಅಭಿಮನ್ಯು ಹತ್ರನೇ ಕೂತಿದ್ದಾರೆ. ಕ್ಲಾಸಿಂದ ಹೊರಗ್ ಬಂದಿರೋದಕ್ಕೆ ನಾನು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ನಾನು ಅವ್ರ ಹಿಂದೆಯಿಂದ ಹೋಗಿ ಅಭಿಮನ್ಯುಗೆ ಆಂಟಿಡೋಟ್ ಬಗ್ಗೆ ಹೇಳೋದು ಒಳ್ಳೇದನ್ಸುತ್ತೆ. ಈ ಹ್ಯೂಮನ್ಸ್ ಎಲ್ಲ ಯಾವ ತರ ಆಟ ಆಡ್ತಾರೆ, ಆಕ್ಷನ್ ಮಾಡ್ತಾರಲ್ಲ, ಅದು ಹಾ ದಂಶರತ್. ನಾನು ಚೆನ್ನಾಗಿ ಆಕ್ಷನ್ ಮಾಡ್ತೀನಿ, ಆದ್ರೆ ಅಭಿಮನ್ಯುಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಅಭಿಮನ್ಯು, ಲೆಟ್ಸ್ ಟ್ರೈ. ನೋಡಿಲ್ಲಿ, ಆರ್ಯ ಆಕ್ಷನ್ ಮಾಡಿ ನನ್ಗೇನೋ ತಿಳಿಸ್ಬೇಕು ಅಂತಿದ್ದಾಳೆ. ಮರದ ಮೇಲೆ ಏನ್ ತೋರಿಸ್ತಾ ಇದ್ದಾಳೆ? ಅಯ್ಯೋ, ಮ್ಯಾಂಗೋ ಮ್ಯಾಂಗೋ, ಮೇಲ್ ನೋಡು ಮೇಲೆ. ಈ ಬ್ಯಾಂಗೋ ಅಂದ್ರೆ ಏನು? ಮತ್ತೆ ಈ ಮರನ್ ಯಾಕೆ ತೋರಿಸ್ತಾ ಇದ್ದಾಳೆ? ಓ, ಬ್ಯಾಂಗೋ ಅಲ್ಲ, ಮ್ಯಾಂಗೋ. ಹಾಗಾದ್ರೆ ನನ್ ಸಮಸ್ಯೆಗೆ ಆಂಟಿಡೋಟ್ ಮ್ಯಾಂಗೋ. ಈಗ್ಲೇ ತಗೋತೀನಿ. ಆಂಟಿಡೋಟ್ ವರ್ಗೂ ತಲುಪಕ್ ಆಗ್ತಾ ಇಲ್ವಲ್ಲ.
ಅಭಿಮನ್ಯು ನೀನ್ ಆರಾಮಾಗಿದೀಯಾ ಅಲ್ವಾ? ಹಾ ಮ್ಯಾಮ್. ಕೆಳಗ್ ಬಿದ್ಬಿಟ್ಟೆ. ಮೊದಲನೇ ಸಲ ಹಾರದೆ ಇರೋದಕ್ಕೆ ಖುಷಿ ಆಗ್ತಾ ಇದೆ. ಅಯ್ಯೋ, ಯಾರಾದ್ರೂ ನನ್ನ ಇಲ್ಲಿಂದ ಕಾಪಾಡಿ. ರಾನಿ ಇರು, ನಾನ್ ನಿನ್ನ ಅಲ್ಲಿಂದ ಹೊರಗೆ ತೆಗಿತೀನಿ. ಮ್ಯಾಮ್, ನನಗಂತೂ ಇದು ಅರ್ಥನೇ ಆಗ್ತಾ ಇಲ್ಲ. ಯಾರು ಯಾರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ. ಏನೇ ಇರ್ಲಿ, ಕೊನೆಗೆಲ್ಲ ಒಳ್ಳೇದೇ ಆಯ್ತಲ್ಲ. ನಡೀರಿ, ಎಲ್ರು ನಿಮ್ ಕ್ಲಾಸಿಗೆ ಹೋಗಿ. ನಡೀರಿ. ಕಸ್ತೂರಿ ಮ್ಯಾಮ್ ಸರಿಯಾಗಿ ಹೇಳಿದ್ದಾರೆ. ಮತ್ತೆ ಜೊಂಗ ಏಲಿಯನ್, ಐ ಮೀನ್ ಕುಮಾರ್ ಫ್ಯಾಮಿಲಿ. ಈಗ ಲಾಸ್ಟ್ ಮಿನಿಟ್ ಎಂಟ್ರಿ ಬಂದಿದೆ. ಕುಮಾರ್ ಫ್ಯಾಮಿಲಿ, ವೆಲ್ಕಮ್ ಟು ದ ಕಾಂಪಿಟೇಷನ್. ಏನ್ ಮಾಡ್ತಾ ಇದೀಯ ನೀನು? ಹ್ಯೂಮನ್ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ಹೇಗಿರುತ್ತೆ ಅದು ಸ್ಟಡಿ. ನಿನ್ಗೆ ಭಾಗವಹಿಸೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಸುಪ್ರೀಮೋಗ್ ಹೋಗಿ ಹೇಳ್ತೀನಿ ನೀನು ನಮ್ಮ ಮಿಷನ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ. ಅಭಿಮನ್ಯು, ಈ ಕಾಂಪಿಟೇಷನ್ ನಲ್ಲಂತೂ ನಮ್ ಫ್ಯಾಮಿಲಿನೇ ಗೆಲ್ಲೋದು. ಇದಂತೂ ಕಾಂಪಿಟೇಷನ್ ಮುಗಿದ್ಮೇಲೆನೆ ನಮ್ಗೆ ಗೊತ್ತಾಗೋದು. ಇಲ್ಲ, ಈ ಕಾಂಪಿಟೇಷನ್ ಕೇವಲ ಫಿಟ್ನೆಸ್ ಫ್ಯಾಮಿಲಿ ಮಾತ್ರ ಗೆಲ್ಲೋದು. ಯಾಕಂದ್ರೆ ಯಾವ ಫ್ಯಾಮಿಲಿಯವರು ಒಟ್ಟಿಗೆ ಎಕ್ಸರ್ಸೈಸ್ ಮಾಡ್ತಾರೋ ಅವರೇ ಫ್ಯಾಮಿಲಿ ನಂಬರ್ 1. ನಾವು ಏಲಿಯನ್, ನಮ್ ಫ್ಯಾಮಿಲಿ ಈ ಹ್ಯೂಮನ್ ಕಾಂಪಿಟೇಷನ್ ನ ಆರಾಮಾಗಿ ಗೆಲ್ಲುತ್ತೆ. ಆರ್ಯ ನೀನ್ ಇದೆಯಲ್ಲ, ಮಾತಾಡ್ಬೇಕು. ಅಯ್ಯೋ, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಅಭಿಮನ್ಯು, ಅಭಿಮನ್ಯು, ನಿನ್ನಿಂದ ನಾವು ಗೇಮ್ ಸೋತ್ ಹೋದ್ವಿ. ನಾನು ಕಮಾಂಡರ್ ಅನ್ನೋದನ್ನ ಮರಿಬೇಡ. ಕಮಾಂಡರ್, ಯಾವಾಗ ನೋಡಿದ್ರು ಕಮಾಂಡರ್ ಅನ್ಕೊಂಡು ಏನೇನೋ ಮಾಡ್ತಿರ್ತೀಯ. ನಿನ್ನ ಟೆಂಟಿಕಲ್ಸ್ ತೆಗೆ ಅಭಿಮನ್ಯು. ನಿನ್ನ ತುಂಟಾಟಗಳಿಂದ ನನ್ನ ತಲೆ ತಿರುಗ್ತಿದೆ. ಈಗ ನಿನ್ನ ತಿರುಗಿಸ್ತೀನಿ. ಭೂಮಿಲಿ ನಾವಿಬ್ರು ಇವ್ರಿಗೆ ಅಪ್ಪ ಅಮ್ಮ. ನಾವಿವ್ರ ಜಗಳನ ನಿಲ್ಲಿಸ್ಲೇಬೇಕು. ನನ್ಗೆ ಅರ್ಥನೇ ಆಗ್ತಿಲ್ಲ. ನೀವಿಬ್ರು ನಿಜವಾದ ಅಣ್ಣ ತಂಗಿ ತರ ಯಾಕೆ ಜಗಳ ಆಡ್ತಿದ್ದೀರಾ? ನೀವಿಬ್ರು ಫ್ರೆಂಡ್ಸು. ನಾನು ಅವಾಗ್ಲಿಂದ ಹೇಳ್ತಿದ್ದೆ ಈ ತರ ಜಗಳ ಆಡೋದ್ ಬೇಡ ಅಂತ. ನನ್ ಮಾತೆ ಕೇಳಲ್ಲ ಅಂತಾಳೆ. ಮತ್ತೆ ನೀನೆಲ್ಲ ನನ್ ಮಾತ್ ಕೇಳ್ತ್ಯಾ? ನಾನು ಕೂಡ ಹೇಳ್ತಿದ್ದೆ ತಾನೇ ನಿನ್ನ ಏಲಿಯನ್ ಪವರ್ಸ್ ನ ಯೂಸ್ ಮಾಡ್ಬೇಡ ಅಂತ. ಒಂದೇ ಒಂದ್ ಗೇಮ್ ಬಾಕಿ ಇರೋದು. ಇವಾಗ ಟಿಕೆಟ್ ಗೆಲ್ಲೋದಕ್ಕೂ ಒಂದೇ ಒಂದ್ ಚಾನ್ಸ್ ಇರೋದು. ಈ ಗೇಮ್ ನ ನಾನ್ ಗೆಲ್ತೀನಿ. ವಿಂಡೋ ಶಾಪಿಂಗ್ ಕೇಳಿರ್ತೀರಾ, ಆದ್ರೆ ಈಗ ಏಲಿಯನ್ ಶಾಪಿಂಗ್ ನೋಡಿ. ಇದೇನಾಯ್ತು? ಹ್ಯೂಮನ್ಸ್ ತರ ಶಾಪಿಂಗ್ ಮಾಡೋದು ಮಜವಾಗಿದೆ. ಅದೇನದು ಹಾವಿನ ತರ? ಇಷ್ಟು ಚೆನ್ನಾಗಿದೆ. ಇದನ್ನ ನಾನ್ ಮೊದ್ಲು ನೋಡಿದ್ದು. ಆದ್ರೆ ಅದನ್ನ ತಗೊಂಡಿರೋದು ನಾನಲ್ವಾ? ಇದು ನನ್ ಬ್ಯಾಗು. ಇಲ್ಲ, ಇದು ನನ್ ಬ್ಯಾಗ್. ಇಲ್ಲ, ಇದು ನಂದು. ಇಲ್ಲ, ನಂದು. ಆರ್ಯ ಇರು. ಆರ್ಯ ಹೋಗಿ ಬಿಡು. ಸೀನ್ ಕ್ರಿಯೇಟ್ ಮಾಡ್ಬೇಡ ಇಲ್ಲಿ. ಇಲ್ಲಿಂದ ಹೋಗೋಣ. ಹೀಗ್ ಮಾಡೋದೇ ಸರಿ. ಇತ್ತಗೋ ಇದನ್ನ. ಇದು ನಿನ್ ಪರ್ಸನಾಲಿಟಿಗೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ನನ್ ಕಡೆಯಿಂದ ಇದು ಗಿಫ್ಟ್. ನಾನು ಆಲ್ರೆಡಿ ಚೂಸ್ ಮಾಡಾಗಿದೆ. ಇದನ್ ಬೇಕಾದ್ರೆ ಅವಳು ಕೊಡು. ನನ್ ಬ್ಯಾಗೆ ತಗೊಂಡ್ ಹೋಗ್ತೀಯಾ? ಈಗ್ಲೇ ಬುದ್ಧಿ ಕಲಿಸ್ತೀನಿ. ಇವಳು ಏನಂತ ಅನ್ಕೊಂಡಿದ್ದಾಳೆ? ಆರ್ಯ ಬೇಡ. ಅಯ್ಯೋ ನಿಂತ್ಕೋ ಆರ್ಯ. ಆ ಬ್ಯಾಗ್ ನನ್ಗೆ ವಾಪಸ್ ಕೊಡು. ಅದು ನನ್ ಬ್ಯಾಗು. ದೊಡ್ಡದಾಗ ಬದಲು ಬ್ಯಾಗ್ ತಗೊಳ್ಳೋದಿಕ್ಕೆ. ಏಲಿಯನ್ಸ್ ನ ಎದುರು ಹಾಕೊಂಡ್ರೆ ಏನ್ ಕತೆ ಅಂತ ತೋರಿಸ್ತೀನಿ. ಎಲ್ಲೋದ್ಲು? ಈಗ ಈ ಹೊಸ ತೊಂದ್ರೆನ ತಡೆಯೋದಕ್ಕೆ ನಾನು ಕೂಡ ಏಲಿಯನ್ ಆಗ್ಬೇಕು.
ವಾವ್, ನೈಸ್ ಕಾಸ್ಟ್ಯೂಮ್. ಏನು ನೈಸ್ ಕಾಸ್ಟ್ಯೂಮಾ? ಈಗಲೇ ತೋರಿಸ್ತೀನಿ ನಿಂಗೆ. ಇದೆಂತ ತೊಂದ್ರೆ? ನನ್ನಿಂದ ಯಾಕೆ ಬರ್ತಿದ್ಯಾ? ಬಿಟ್ಬಿಡು. ಕ್ಯಾಮ್ರಾ ಸೇ ಚೀಸ್. ಹಾ, ಅಯ್ಯೋ, ಯಾರ್ ನೀನು? ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ? ಬಿಡು ನನ್ನ. ಅಯ್ಯೋ, ಆರ್ಯ ಏಲಿಯನ್ ಫಾರ್ಮಲ್ ಕನ್ವರ್ಟ್ ಆಗಿದ್ದಾಳೆ. ನಾವೀಗ ಅವಳನ್ನ ಯಾರ ಕಣ್ಣಿಗೂ ಕಾಣ್ದಾಗ ನೋಡ್ಕೋಬೇಕು. ಹಾ, ಅಯ್ಯೋ, ಅಚಾನಕ ಕತ್ಲ ಈಗಾಯ್ತು. ಅರೆ ಇದೇನಪ್ಪ? ಸತ್ಯ, ಈಗ ಬಚಾವಾದೆ. ಆ ಬ್ಯಾಗ್ ನನ್ಗೆ ವಾಪಸ್ ಕೊಡು. ಅಯ್ಯೋ, ಇವಳು ಮತ್ತೆ ಬಂದ್ಲ. ಈ ಬ್ಯಾಗ್ ನಂದು, ಮತ್ತೆ ನಾನು ನಿನ್ಗೆ ವಾಪಸ್ ಕೊಡಲ್ಲ. ಸಾಕು, ಈಗ ಪಿಲ್ಲೋಗಳಿಗೆ ರೆಸ್ಟ್ ಕೊಡಿ. ಇಲ್ಲ, ನಾ ಇದನ್ನ ಬಿಡಲ್ಲ. ಓಕೆ, ಪಾರ್ಕ್ ಅಲ್ಲಿ ಸೀನದ ಮೇಲೆನೆ ಆರ್ಯನ್ ಪರ್ಸನಾಲಿಟಿ ಚೇಂಜ್ ಆಗಿರೋದು. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಯ್ಯೋ, ಇವಾಗ ಓಡ್ ಹೋಗ್ಲೇಬೇಕು. ಸಾರಿ ಸರ್. ಸಾರಿ ಹೇಳ್ತಾ ಇದ್ಯಾ? ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡು. ಈ ಆರ್ಯ ಇದ್ದಾಳಲ್ಲ, ನನ್ನನ್ನು ಸಿಕ್ಕಾಕ್ಸಿದ್ಲು. ನನ್ನ ಹೆಂಗ್ ಸಿಕ್ಕಾಕ್ಸಿದ್ಲು ಗೊತ್ತಾ ಈ ಆರ್ಯ? ಮೊದ್ಲಂತೂ ಮಜಾ ಬರ್ತಾ ಇತ್ತು, ಇವಾಗಂತೂ ಕಷ್ಟ ಅನ್ನಿಸ್ತಾ ಇದೆ. ಮುಂಚೆ ಆರ್ಯ ಸುಂಟ್ರ ಗಾಳಿ ತರ ಹಾರಾಡ್ತಿದ್ಲು. ಈಗ ಅವಳ ಪರ್ಸನಾಲಿಟಿನೇ ಸುಂಟ್ರ ಗಾಳಿ ತರ ಆಗ್ಬಿಟ್ಟಿದೆ. ಅವಳ ಹೇಗ್ ತಡೆಯೋದು? ನನ್ ಮಾತ್ ಕೇಳಿ, ಇದೆಲ್ಲ ಆಗ್ತಾ ಇರೋದು ಆ ಸೀನಿಂದಾನೆ. ಸೀನಿಂದನಾ? ಹಾ, ಯಾವಾಗ ಆರ್ಯ ಗಾರ್ಡನ್ ಅಲ್ಲಿ ಜೋರಾಗಿ ಒಂದ್ಸಲ ಸೀನಿದ್ಲು, ಆಗ್ಲಿಂದಾನೆ ಅವಳ ಪರ್ಸನಾಲಿಟಿ ಚೇಂಜ್ ಆಗಿರೋದು. ನೀನ್ ಹೇಳ್ತಿರೋದೇನೋ ಸರಿನೇ, ಆದ್ರೆ ಈಗ ಅದಕ್ಕೆ ಸೊಲ್ಯೂಷನ್ ಏನು? ನನ್ನ ಹತ್ರ ಒಂದು ಐಡಿಯಾ ಇದೆ. ಯಾವ ಆರ್ಯನ್ ಪರ್ಸನಾಲಿಟಿ ಸೀನೋದ್ರಿಂದ ಚೇಂಜ್ ಆಯ್ತೋ, ಅದೇ ಸೀನಿಂದ ಅವಳ ಪರ್ಸನಾಲಿಟಿ ಮತ್ತೆ ಚೇಂಜ್ ಆಗ್ಬೋದು. ಅಂದ್ರೆ ಅವಳಿಗೆ ಇನ್ನೊಂದ್ಸತಿ ಸೀನ್ ಬೇಕಾ? ಆದ್ರೆ ಈಗ ಅವಳು ಎಲ್ಲಿದ್ದಾಳೆ? ಅಲ್ಲಿದ್ದಾಳೆ. ಪೆಪ್ಪರ್ ಶೇಕರ್ ಐಡಿಯಾ. ಇವಾಗ ನೋಡಿ ಅಭಿಮನ್ಯುವಿನ ಮ್ಯಾಜಿಕ್. ನೀನಂತೂ ಅದ್ಭುತ ಅಭಿಮನ್ಯು. ಪ್ಲಾನ್ ಸಕ್ಸಸ್ಫುಲ್. ಮೂವಿ, ಲೆಟ್ಸ್ ವಾಚ್ ಮೂವಿ. ಅಯ್ಯೋ, ಸೀನದ ಮೇಲೆ ಅವಳ ಪರ್ಸನಾಲಿಟಿ ಚೇಂಜ್ ಆಗಿಲ್ಲ. ಸಂಡೇ ದಿನ ಶಾಪಿಂಗ್ ಆದ್ಮೇಲೆ ಫಿಲ್ಮಿ ಎಂಟರ್ಟೈನ್ಮೆಂಟ್. ಹ್ಯೂಮನ್ಸ್ ಏಲಿಯನ್ಸ್ ನ ಜೋಕರ್ ಅಂತ ಅಂದ್ಕೊಂಡಿದ್ದಾರೆ, ಆದ್ರೆ ಇವತ್ತು ಅವ್ರಿಗೆ ತೋರಿಸ್ತೀನಿ ಏಲಿಯನ್ಸ್ ಹೇಗಿರ್ತಾರೆ ಅಂತ. ಜನರೆಲ್ಲ ಮೂವಿ ನೋಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಏಲಿಯನ್ ಆಗಿ ನಾನು ಪರ್ದೆ ಮುಂದೆ ಎಲ್ರಿಗೂ ಬಂದು ಎದುರಿಸ್ತೀನಿ. ಇದೇ ನನ್ನ ಪ್ಲಾನು. ಆ ಸೀನ್ ಇಂದ ಏನು ವರ್ಕೌಟ್ ಆಗ್ಲಿಲ್ಲ, ಆದ್ರೆ ನಮ್ ಸುಪ್ರೀಮೋ ನಮ್ಮನ್ನ ವರ್ಕೌಟ್ ಮಾಡಿಸ್ತಾರೆ. ನಾನ್ ತಗೊಂಡಿದ್ 3 ಟಿಕೆಟ್. ಈಗ ಶುರು ಆಗುತ್ತೆ ಏಲಿಯನ್ ಗಿರಿಯ ಅಸಲಿ ಆಟ. ಆರ್ಯನ್ ಪರ್ಸನಾಲಿಟಿ ಬರೀ ಆ ಸೀನ್ ಇಂದ ಅಲ್ಲ, ಬಟ್ ಆ ಗಾರ್ಡನ್ ಅಲ್ಲಿ ಇದ್ದಿದ್ದ ಚಿಕ್ಕ ಚಿಕ್ಕ ಹೂಗಳ ಪಾಲನ್ ಗ್ರೇನ್ಸ್ ಇಂದ ಆಗಿರೋದು. ಈಗ ನೋಡು ಕುಕ್ಕಿನ ಚಮತ್ಕಾರ. ಈ ಹ್ಯೂಮನ್ಸ್ ಜೊತೆ ಕಣ್ಣ ಮುಚ್ಚಲೆ ಆಟ ಆಡಿ ಸಾಕಾಗೋಯ್ತು. ಇವತ್ತಿನ ಈ ಹೌಸ್ಫುಲ್ ಶೋ ಅಲ್ಲಿ ನಿಜವಾದ ಏಲಿಯನ್ಸ್ ಹೇಗಿರ್ತಾರೆ ಅಂತ ಎಲ್ರಿಗೂ ತೋರಿಸ್ತೀನಿ. ಟಾರ್ಗೆಟ್ ಮಿಸ್. ಅಮ್ಮ, ಮತ್ತೆ ಟ್ರೈ ಮಾಡಿ. ಹಾ, ನೋಡ್ತೀನಿ. ಬುಲ್ಸಾಯ್. ಬುಲ್ಸಾಯ್ ಅಲ್ಲ, ಆರ್ಯಾಸ್ ನೋಸ್. ನನ್ ಮಾತಿನ ಅರ್ಥ ಅದೇ. ಅಯ್ಯೋ, ಇದೇನಾಗ್ಬಿಟ್ಟಪ್ಪ. ಅಯ್ಯೋ, ನಾವು ಸಂಡೇ ಮಾಲ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಇವತ್ತು ಮನೆನೆಲ್ಲ ಕ್ಲೀನ್ ಮಾಡೋ ದಿನ. ಅದ್ ಬಿಟ್ಟು ಮಾಲ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಬೇಗ ಬನ್ನಿ ಮನೆಗೆ ಹೋಗೋಣ. ಆರ್ಯ, ನೀನ್ ಚೆನ್ನಾಗಿ ಬೈತಿದ್ರೇನೆ ಚಂದ. ಬೈಯಿ, ಇನ್ನು ಬೈಯಿ, ಎಷ್ಟ್ ಬೇಕೋ ಅಷ್ಟ್ ಬೈಯಿ. ಸುಪ್ರೀಮೋ ಅಲರ್ಟ್, ನಾವು ಈಗ್ಲೇ ಮನೆಗೆ ಹೋಗ್ಬೇಕು. ನಮ್ಮ ಆರ್ಯ
ಆರ್ಯ 2.0 ತರ ಚಿಲ್ ಆಗಿಲ್ವಲ್ಲ, ಆದ್ರೆ ಹೇಗೆ ಇದ್ರು ಚೆನ್ನಾಗೇ ಇದ್ದಾಳೆ. ಇವಾಗ ಬನ್ನಿ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಆರ್ಯಾಸ್ ವಿಶಸ್ ಆರ್ ಕಮಾಂಡ್. ಸುಪ್ರೀಮೋ ಕಾಲ್. ಮತ್ತೆ ನಿನ್ ಬೈಗಳ ಕೇಳಿ ನಾನು ಯಾವತ್ತೂ ಇಷ್ಟೊಂದು ಖುಷಿ ಪಟ್ಟಿಲ್ಲ. ಆರ್ಯ, ನೀನ್ ರಿಸರ್ಚ್ ನ ಸಂಭಾಳಿಸು, ನಾನ್ ಸ್ವಿಮ್ಮಿಂಗ್ ಮಾಡ್ತೀನಿ. ನನ್ನನ್ ಯಾಕೆ ಬೀಳಿಸ್ದೆ? ಅದ್ ಹೇಗ್ ಸ್ವಿಮ್ಮಿಂಗ್ ಮಾಡ್ತೀಯಾ? ಹ್ಯೂಮನ್ಸ್ ತರ ಸ್ವಿಮ್ಮಿಂಗ್ ಕಲಿಬೇಕು, ಅದಾದ್ಮೇಲೆ ನಿನ್ ಟ್ಯಾಲೆಂಟ್ ತೋರ್ಸು. ಒಂದ್ ವೇಳೆ ನನಗೆ ಹ್ಯೂಮನ್ಸ್ ತರ ಸ್ವಿಮ್ಮಿಂಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವು ಏಲಿಯನ್ ಸ್ಪೇಸ್ ಅಲ್ಲಿ ಎಲ್ ಬೇಕಾದ್ರೂ ಫ್ಲೋಟ್ ಅಂದ್ರೆ ಸ್ವಿಮ್ ಮಾಡ್ತೀವಿ ಅಂತ. ಅಷ್ಟಕ್ಕೂ ನಾನು ಈ ಸಮುದ್ರದಲ್ಲಿ ಏಲಿಯನ್ ಅವತಾರದಲ್ಲಿ ಮಜಾ ಮಾಡ್ತೀನಿ. ಅಭಿಮನ್ಯು, ನೀನು ಪದೇ ಪದೇ ಏಲಿಯನ್ ಫಾರ್ಮ್ ಆಗಿ ಬಂದ್ರೆ ಸುಪ್ರೀಮೋಗೆ ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲ ಆರ್ಯ, ಈ ಬೀಚ್ ಅಲ್ಲಿ ಎಲ್ಲೇ ನೋಡಿದ್ರು ಕೂಡ ಒಬ್ಬ ಮನುಷ್ಯನು ಕಾಣಿಸ್ತಿಲ್ಲ. ಮತ್ತೆ ಇಲ್ಲಿ ನಿನ್ನ ಯಾವುದೇ ಏಲಿಯನ್ ಕೂಡ ಹುಡ್ಕೊಂಡ್ ಬರೋದಿಲ್ಲ. ನೀನೇ ನೋಡ್ಕೋ. ನಾನಂತೂ ಹೊರಟೆ ಸ್ವಿಮ್ಮಿಂಗ್ ಮಾಡೋದಿಕ್ಕೆ. ಆದ್ರೆ ನನ್ ಮಾತ್ ಕೇಳು. ಮಾತು ಗೀತು ಎಲ್ಲ ಬೇಡ, ನಾನಂತೂ ಹೊರಟೆ. ಅಭಿಮನ್ಯು, ಅಯ್ಯೋ, ಅಭಿಮನ್ಯು ನೀನು ಹುಷಾರಾಗಿದ್ಯಾ? ಅಭಿಮನ್ಯು, ನಿನಗ್ ನನ್ ಧ್ವನಿ ಕೇಳಿಸ್ತಿದ್ಯಾ? ಅಯ್ಯೋ, ಕಾಪಾಡಿ ಕಾಪಾಡಿ, ನನಗೆ ಈಜೋಕ್ ಬರಲ್ಲ. ನಾನ್ ನಿನಗ್ ಮೊದ್ಲೇ ಹೇಳಿದೆ, ನೀರೊಳಗಡೆ ಬರ್ಬೇಕು ಅಂದ್ರೆ ಏಲಿಯನ್ ಆಗು ಅಂತ. ನಿನ್ನಿಂದ ನೀನೆಲ್ಲ ಆಗಿದ್ದು, ನೀನೇ ನನ್ನ ನೀರಿಗೆ ಬೀಳೋ ಹಾಗೆ ಮಾಡಿದ್ದು. ಮತ್ತೆ ಈ ಕೆಟ್ಟ ನೀರು ನನ್ನ ಬಾಯೊಳಗೆ ಹೊಟ್ಟೋಗಿದೆ. ಕಾಪಾಡಿ ನನ್ನ. ಹುಡುಗಿರ್ ತರ ನಿನಗೆ ಸ್ವಿಮ್ಮಿಂಗ್ ಮಾಡಕ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಬಾಯ್ನಾದ್ರೂ ಮುಚ್ಕೊಂಡಿರು. ಒಂದ್ ವೇಳೆ ಮಿಸ್ ಆಗಿ ಯಾವ್ದಾದ್ರು ಹ್ಯೂಮನ್ ಇದನ್ನ ಕುಡಿದ್ಬಿಟ್ರೆ ಅವರು ಹುಷಾರ್ ತಪ್ತಾರೆ. ನಾವ್ ಏಲಿಯನ್ಸ್ ಆಗಿ ಇದರಿಂದ ಸ್ವಲ್ಪ ದೂರನೇ ಇರ್ಬೇಕು. ಏನಾಗುತ್ತೋ ಯಾವನಿಗೆ ಗೊತ್ತು. ಈಗ ಏಲಿಯನ್ ಆಗು, ಮತ್ತೆ ಬಾಯ್ ಮುಚ್ಚು. ಈಗ ನೀರೊಳಗಡೆ ಬಂದಿದೀವಿ ಅಂದ್ಮೇಲೆ ಯಾಕೆ ಸ್ವಲ್ಪ ರಿಸರ್ಚ್ ಮಾಡಬಾರ್ದು? ಇಷ್ಟು ಕಲರ್ಫುಲ್ ಆದ ಪ್ಲಾಂಟ್ಸ್ ಅಂಡ್ ಕ್ರಿಯೇಚರ್ಸ್ ಇದೆ ಇಲ್ಲಿ. ನೀರೊಳಗಿರೋ ಜಗತ್ತು ಇಷ್ಟು ಚೆನ್ನಾಗಿದೆ ಅಂತ ಹೊರಗಡೆ ಗೊತ್ತೇ ಆಗಿರ್ಲಿಲ್ಲ. ಈ ಆರ್ಯ ಎಲ್ಲಿ ಹೋದ್ಲು? ಓಹೋ, ಎಲ್ಲೂ ಹೋಗಿಲ್ಲ, ಅಲ್ಲೇ ಸಿಕ್ಕಾಕೊಂಡಿದ್ದಾಳೆ. ಆದ್ರೆ ಈ ಹುಕ್ ಎಲ್ಲಿಂದ ಬಂತು ತಿಳ್ಕೊಳ್ಳೇಬೇಕು. ಇವತ್ ನಾನು ದೊಡ್ಡ ಮೀನನ್ನ ಹಿಡ್ಕೊಂಡೆ ಹೋಗೋದು. ಓ ನೋ, ಇಲ್ಲೂ ಹ್ಯೂಮನ್ಸ್ ಇದ್ದಾರೆ. ನಂಗೆ ಅನ್ಸುತ್ತೆ ಬಲಕ್ ಸಿಕ್ಕಾಕೊಂಡ್ಬಿಟ್ಟಿದೆ. ಮೀನು ಮೀನು ಮೀನು. ಆರ್ಯ ನೀರಲ್ಲಿ ಬಿದ್ದಿರೋದು ನನ್ನಿಂದಾನೆ. ಈಗ ನಾನೇ ಅವಳನ್ನ ಕಾಪಾಡಬೇಕು. ಇದ್ಯಾಕ್ ಬರ್ತಾ ಇಲ್ಲ? ನಂಗೆ ಅನ್ಸುತ್ತೆ ಯಾವ್ದೋ ದೊಡ್ಡ ಮೀನೇ ಸಿಕ್ಕಾಕೊಂಡಿರ್ಬೇಕು. ಎಷ್ಟು ಶಕ್ತಿನ ಉಪಯೋಗಿಸ್ತೀನೋ ಅಷ್ಟೇ ಆಮೇಲೆ ನಾನು ಮಜಾ ಮಾಡ್ಬೋದು. ಈ ಮೀನ್ಗಾರ ಮೀಸೆಯಿಂದ ಯಾವ ಮೀನು ಬಚಾವಾಗೋದಕ್ಕಾಗೋದೇ ಇಲ್ಲ. ಅಯ್ಯೋ ಹೋಗು. ಯೋ 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 ಯೋ. ಒಂದ್ರಲ್ಲಿ ಉಳ್ಕೊಂಡ್ರೆ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡೆ. ಅಭಿಮನ್ಯು ನನ್ನೆಲ್ಲಿ ಸಿಕ್ಕಾಕ್ಸ್ಬಿಟ್ಟ. ಓನು, ಈ ಆಕ್ಟೋಪಸ್ ಎಲ್ಲಿಂದ ಬಂತು? ಅಯ್ಯಯ್ಯೋ, ಕಚ್ಚುಗುಳಿ ಕೊಡಬೇಡ. ಅಭಿಮನ್ಯು, ಇವಾಗ ಬೇಗ ಇದನ್ನ ಹೇಳ್ಕೊಂಡ್ಬಿಡ್ತೀನಿ. ಅಯ್ಯೋ, ತುಂಬಾ ಭಾರ ಇದೆಯಪ್ಪ. ಇನ್ನೂ ಶಕ್ತಿನ ಹಾಕ್ಬೇಕು ಜೋರಾಗಿ. ಐಂಶ ಸಿಕ್ಕಾಕೊಂತು. ಇವತ್ತಂದು ನನಗ್ ಜಾಕ್ಪಾಟು. ನಾನಂತೂ ಇದನ್ನ ಸಮುದ್ರದಿಂದ ಹೊರಗೆ ತೆಗಿತಾ ಇದ್ದೆ. ಇದ್ ನೋಡಿದ್ರೆ ಸೀದಾ ನನ್ನ ಟ್ಯಾಂಕಿ ಒಳಗೆ ಬಿದ್ಬಿಟ್ಟಿದೆ. ಅಪ್ಪಪ್ಪ ಲಾಟ್ರಿ. ಆ ಹ್ಯೂಮನ್ಸ್ ಬರೋ ಅಷ್ಟರಲ್ಲಿ ನಾನು ನೀರಲ್ಲೇ ಬಚ್ಚಿಟ್ಕೊಳ್ತೀನಿ. ನನ್ಗೆ ಹಾರೋದಿಕ್ಕಾಗ್ತಿಲ್ಲ. ಏನಾಗಿದೆ ನನ್ಗೆ? ಇದ್ಯಾವುದೋ ಡಿಫ್ರೆಂಟ್ ಮೀನ್ ತರ ಕಾಣಿಸ್ತಿದೆ. ಇದು ಜಲಕನ್ನೇ ಆಗಿರ್ಬೋದಾ? ಇಲ್ಲ ಇಲ್ಲ, ಇದು ಆಕ್ಟೋಪಸ್. ಇಲ್ಲ, ಇದಂತೂ ಕಲ್ಪನೆಯೇ ಮಾಡಕ್ಕಾಗದೇ ಇರೋಂತ ಜಾದುವಿನ ಮೀನ್ ತರ ಕಾಣಿಸ್ತಾ ಇದೆ.
ಆರ್ಯ ಮಣಿ ಸರ್ ಬರ್ತಾ ಇರ್ತಾರೆ. ನಾವು ಅಭಿಮನ್ಯು, ಒಂದ್ ವೇಳೆ ನಾನು ಊಟ ವೇಸ್ಟ್ ಮಾಡ್ತಿರೋದ್ನ ಮಣಿ ಸರ್ ಏನಾದ್ರೂ ನೋಡಿದ್ರೆ ಆಮೇಲೆ ನಾನು ಯಾರಿಗೂ ನನ್ನ ಟೆಂಟಿಕಲ್ಸ್ ತೋರ್ಸೋದಿಕ್ಕೆ ಆಗಲ್ಲ. ಏನು ಆಗಲ್ಲ ಆರ್ಯ, ನಾನು ಈ ಊಟನ ಕಂಪ್ಲೀಟ್ ಮಾಡ್ಲೇಬೇಕು. ಆರ್ಯ ಬೇಡ, ನಾವು ಏಲಿಯನ್ಸ್ ಹ್ಯೂಮನ್ ಫುಡ್ ಅನ್ನ ತಿನ್ನೋ ಹಾಗಿಲ್ಲ. ಅಭಿಮನ್ಯು, ಈಗೇನ್ ಮಾಡೋದು? ಈ ಊಟನ ಕಾಗೆನೂ ತಿಂತಿಲ್ಲ. ನಾನು ನೋಡಿದೀನಿ, ಹ್ಯೂಮನ್ಸ್ ಯಾವ್ದಾದ್ರು ಸ್ನಾಕ್ಸ್ ಟೇಸ್ಟ್ ಹೆಚ್ಚೋದಿಕ್ಕೆ ಅದ್ರ ಮೇಲೆ ಈ ಕೆಚಪ್ ಹಾಕ್ತಾರೆ. ಅರ್ಥಲ್ಲಿರೋ ಬರ್ಡ್ಸ್ಗೂ ಕೂಡ ಟೇಸ್ಟ್ ಬೇಕು ಅನ್ಸುತ್ತೆ. ಬನ್ನಿ ಬನ್ನಿ, ತಿನ್ನಿ ತಿನ್ನಿ, ಬನ್ನಿ ತಿನ್ನಿ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಅಭಿಮನ್ಯು, ಬೇಗ ಮಾಡು, ಅವರೆಲ್ಲ ಈ ಕಡೆಗೆ ಬರ್ತಿದ್ದಾರೆ. ಇವಾಗಂತೂ ಏಲಿಯನ್ ಗಿರಿ ತೋರಿಸ್ಲೇಬೇಕು. ಓಹೋ, ಇವಾಗ ಈ ಏಲಿಯನ್ ಇನ್ಯಾವ ಹೊಸ ತರ್ಲೇನ್ ಮಾಡ್ತಾನೋ. ಇವತ್ತಿನ ದಿನ ಅಭಿಮನ್ಯು, ಚಂಪಕಣ್ಣ, ನಾನ್ ಗಿಡಗಳಿಗೆ ಹಾಕ್ತೀನಿ ನೀರು 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 ನೀರು. ಕಾಗೆಗಳು ನನ್ನ ತಲೆ ಮೇಲೆ ಮಾಡ್ದು ಚೀ ಚೀ ಚೀ. ಇತ್ತೀಚೆಗೆ ಕಾಗೆಗಳು ಜಾಸ್ತಿ ಟೊಮೆಟೊ ತಿಂತಾ ಇದಾವೆ ಅನ್ಸುತ್ತೆ. ಟೇಸ್ಟ್ ಅಲ್ಲಿ ಬೆಸ್ಟ್ ಹಾಗಲಕಾಯಿ ಬಜ್ಜಿ ವಿತ್ ಕೆಚಪ್. ಬನ್ನಿ ಎಲ್ಲ ತಿನ್ನಿ. ಸರ್ ಸರ್, ಬೇಗ ಬನ್ನಿ ಸರ್. ಅಭಿಮನ್ಯು ಅವ್ರು ತುಂಬಾ ಹತ್ರ ಬರ್ತಿದ್ದಾರೆ. ಈ ಡಸ್ಟ್ಬಿನ್ ಅಂತೂ ಖಾಲಿಯಾಗಿದೆ. ಡಸ್ಟ್ಬಿನ್ಗೂ ಕೂಡ ಹಾಗಲಕಾಯಿ ಬಜ್ಜಿ ತುಂಬಾ ಇಷ್ಟ ಆಗೋಯ್ತು ಅನ್ಸುತ್ತೆ. ನೋಡಿ ಸರ್, ನಿಮ್ ಫೇವ್ರೆಟ್ ಸ್ಟೂಡೆಂಟೇ ಇವತ್ತು ಊಟ ವೇಸ್ಟ್ ಮಾಡೋ ಎಲ್ಲ ರೆಕಾರ್ಡ್ ಮುರಿದಿದ್ದಾಳೆ. ನೀನ್ ಸರಿಯಾಗಿ ಹೇಳ್ದೆ ಮೋನಾ, ಆರ್ಯ ಎಲ್ಲ ರೆಕಾರ್ಡ್ ನ ಮುರಿದಿದ್ದಾಳೆ. ಡೋಂಟ್ ವೆರಿ ಸರ್, ನಾವಿರ್ಬೇಕಾದ್ರೆ ಊಟ ವೇಸ್ಟ್ ಆಗೋದಿಕ್ ಸಾಧ್ಯನೇ ಇಲ್ಲ. ಆದ್ರೆ ಸರ್, ಮೋನಾ ಒಂದು ಚಿಕ್ಕ ವಿಷಯಕ್ಕೆ ನಿಮ್ಮನ್ನ ಕ್ಯಾಂಟೀನ್ ಕರೆದು ಕಾರಣನೇ ಇಲ್ದೆ ನಿಮ್ಮ ಪ್ರೀಶಿಯಸ್ ಟೈಮ್ ನ ವೇಸ್ಟ್ ಮಾಡ್ಬಿಟ್ಲು. ಅದು ಅಲ್ದೆ ಸರ್, ಮೋನಾ ಎಲ್ಲರ ಪ್ಲೇಟ್ ಅನ್ನು ಚೆಕ್ ಮಾಡಿದಾಳೆ, ಆದ್ರೆ ಮೋನಾ ಪ್ಲೇಟ್ ಅನ್ನ ಯಾರು ಚೆಕ್ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಮೋನಾ ಮಾನಿಟರ್ ಕೆಲಸದಲ್ಲಿ ಎಷ್ಟು ಬಿಸಿ ಆಗಿದ್ಲು ಅಂದ್ರೆ ಅವಳು ಊಟನೇ ಮಾಡಿಲ್ಲ. ಅದಕ್ಕೆ ಅವಳಿಗೋಸ್ಕರ ನಾನ್ ತಗೊಂಡ್ಬಂದಿದ್ದೀನಿ ಹಾಗಲಕಾಯಿ ಸ್ಪೆಷಲ್ ಪಕೋಡ. ಇದನ್ನ ಮೋನಾ ಒಬ್ಳೆ ತಿನ್ಬೇಕು. ಇರೋವರೆಗೂ ರಸೋಡ ಬಾಯ್ ಕಿಚನ್ ಅಲ್ಲಿ ಯಾರ ಹೊಟ್ಟೆನೂ ಇರಲ್ಲ, ಖಾಲಿ ಖಾಲಿ. Watch India's largest kids library only on Jio Hotstar. Download the app now.